ಸರ್ ನಿಮಗೊಂದು ಮೇಲ್ ಬಂದಿದೆ, ಅಲ್ಲಿ ನಿಮ್ಮ ಸಿಸ್ಟಮ್ ಹತ್ರ ಇಟ್ಟಿದ್ದೀನಿ ನೋಡಿ ಸರ್. ಇವ್ರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಇವರಿಗೆ. ಯಾಕೆ ಸರ್? ಈ ಸರಿ ಕನ್ನಡ ರಾಜ್ಯೋತ್ಸವನ ಬಾವುಟ ಆರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೆ. ಈ ಸರಿ ದೀಪಾವಳಿ ಹಬ್ಬ ಸೇರಿ 4 ದಿನ ರಜಾ ಇದೆ, ಊರಿಗೆ ಹೋಗಿ ಬರ್ಬೋದು ಅಂತ ನಾನು ಅನ್ಕೊಂಡ್ರೆ ಸರ್ ಎಸಿಬೇಡಿ, ನನಗೆ ಕೊಡಿ. ನವೆಂಬರ್ 1, 2024 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರುನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆಯ ಪ್ರತೀಕ ಹಾಗೂ ರಾಜ್ಯದ ಗೌರವ ಸ್ವಾಭಿಮಾನದ ಸಂಕೇತವಾಗಿರುವುದರಿಂದ ಈ ಎಲ್ಲವುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸದರಿ ದಿನಾಂಕದಂದು ಎಲ್ಲಾ ಸರ್ಕಾರಿ ಕಚೇರಿಗಳು, ಇಲಾಖೆಗಳು, ನಿಗಮ ಮಂಡಳಿಗಳು ಮತ್ತು ವಾಣಿಜ್ಯೋದ್ಯಮ ಸಂಘ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲು ಸರ್ಕಾರವು ಉಲ್ಲೇಖಿಸಿದೆ. ಸರ್ ಇವಾಗ ಏನು ಮಾಡೋದು ಸರ್? ಏನು ಮಾಡೋದು, ಮಾಡಲೇಬೇಕಿದನ್ನ. ಇಲ್ಲಾಂದರೆ ಸರ್ಕ್ಯುಲರ್ ಬಂದರೂ ಮಾಡಿಲ್ಲ ಅಂತ ನಮಗೆ ತೊಂದರೆ ಮಾಡ್ತಾರೆ. ಸರ್ ಆ ರೀತಿ ಮಾಡೋದಾದರೆ ಮಾಡೋದೇ ಬಿಡಬಿಡಿ ಸರ್. ಸರ್ ನಿಮಗೊಂದು 30-35 ವರ್ಷ ಇರ್ಬೋದಾ ಸರ್? 35 ವರ್ಷದಿಂದನೂ ನೀವು ಮಾತಾಡ್ತಾ ಇರೋ ಭಾಷೆ ಕನ್ನಡನೇ. ನೀವು ಕನ್ನಡಾಂಬೆನ ಮಾತೃ ಅಂತ ಒಪ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾರಾದರೂ ಬಂದು ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದರೆ ನೀವು ಹೇಳೋ ಉತ್ತರ ಕನ್ನಡ. ನೀವು ಭಾವನೆ ತುಂಬಿ ನಿಮ್ಮ ತಾಯಿ ಜೊತೆ ಮಾತಾಡೋ ಭಾಷೆ ಕನ್ನಡ. ಸರ್ ಈಗೇನು ಕರ್ನಾಟಕ ತುಂಬ ಕನ್ನಡ ರಾರಾಜಿಸ್ತಾ ಇಲ್ಲ ಸರ್. ಬೇರೆ ಭಾಷೆಯವರ ಹಾವಳಿಯಿಂದ ಕನ್ನಡ ಮರೆಮಾಚಿ ಹೋಗ್ತಾ ಇದೆ. ಆದರೂ ಏನೂ ಸಮಸ್ಯೆ ಇಲ್ಲ ಸರ್, ಯಾಕೆಂದ್ರೆ ಕನ್ನಡ ಯಾವಾಗಲೂ ಒಬ್ಬ ಕನ್ನಡಿಗನ ಮನಸ್ಸಲ್ಲಿ ಸದಾ ರಾರಾಜಿಸ್ತಾ ಇರುತ್ತೆ. ಆದರೆ ಒಬ್ಬ ಕನ್ನಡಿಗನಾಗಿ ನೀವೇ ಈ ರೀತಿ ಮಾತಾಡಿದ ಮೇಲೆ ಕನ್ನಡ ನಿಜವಾಗ್ಲೂ ಮರೆಮಾಚಿ ಹೋಗುತ್ತೆ ಸರ್. ಸರ್ ಇವತ್ತೇನಾದರೂ ನಿಮಗೆ ದೇಹಾದ್ಯಂತ ಮರಣ ಸಂಕಟ ಉಂಟಾಗಿ ತುಂಬ ನೋವಾಯಿತು ಅಂದರೆ ನೀವು ಹೇಳೋ ಪದ ಅಮ್ಮ ಅಂತ ಕನ್ನಡದಲ್ಲಿ. ಅಂದರೆ ಕನ್ನಡ ನಿಮಗೇ ಗೊತ್ತಿಲ್ಲದೆ ನಿಮ್ಮ ರಕ್ತದಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಭಾವನೆಗಳಲ್ಲಿ ಬೆರೆತು ಹೋಗಿದೆ. ಅದನ್ನು ನಿಮ್ಮಿಂದ ಬೇರ್ಪಡಿಸೋದು, ನಿಮ್ಮ ಜೀವನ ನಿಮ್ಮ ದೇಹದಿಂದ ಬೇರ್ಪಡಿಸೋದು ಎರಡೂ ಒಂದೇ. ಸರ್ ವರ್ಷಕ್ಕೊಮ್ಮೆ ನಮ್ಮ ಮನೆ ಹಿರಿಯರಿಗೆ ಎಡೆ ಅಂತ ಹಾಕ್ತೀವಲ್ಲ ಸರ್, ಆ ಥರ ನೀವು ಹಾಕ್ತೀರಾ ಸರ್? ಮಾಡ್ತೀವಿ. ಯಾಕೆ ಹಾಕ್ತೀರಾ ಸರ್? ನಿಮಗೊಂದು ಒಳ್ಳೆ ಮನೆತನನ, ಸುಂದರವಾಗಿರೋ ಜೀವನನ ಕೊಡುಗೆ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹಾಕ್ತೀರಾ. ಸೊ ನಾವೀಗೇನು ಇದೀವಲ್ಲ ಸರ್, ಈ ಒಂದು ಕರ್ನಾಟಕ, ಈ ಸುಂದರವಾದ ಕರುನಾಡು, ಇದನ್ನು ಉಳಿಸೋದಕ್ಕೆ, ಕಟ್ಟೋದಕ್ಕೆ ಜೀವನ ತ್ಯಾಗ ಮಾಡಿ ರಕ್ತನ ಹರಿಸಿ ಕನ್ನಡಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಸರ್ ಎಷ್ಟೋ ಜೀವಗಳು. ಅವರನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ದಿನ ಬೇಡವಾ ಸರ್? ಸುತ್ತೋಲೆ ಬಂದಿದೆ ಅನ್ನೋ ಭಯಕ್ಕೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ ಅಂತಿದ್ದೀರಲ್ಲ, ನಾಚಿಕೆ ಆಗ್ತಿಲ್ವಾ ಸರ್ ನಿಮಗೆ? ಪರವಾಗಿಲ್ಲ ಸರ್, ನೀವು ಊರಿಗೆ ಹೋಗಿ ಬನ್ನಿ, ನಾನು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀನಿ ಆಫೀಸಲ್ಲಿ. ಸರ ನಾನು ಬರ್ತೀನಿ, ನಿಮ್ಮ ಕೂಡ ಒಳ್ಳೆ ಕೆಂಪು ಹಳದಿ ಜುಬ್ಬ ಹಾಕೊಂಡು ಬರ್ತೀನಿ. ನಮ್ಮ ಕನ್ನಡವನ್ನ ಹಬ್ಬನ ನಾವು ಆಚರಿಸೋಣಂತ.